ಮಾಡಿದಂಥ 14 ಕೋಟಿ ರೂಪಾಯಿ ಗೌರ್ಮೆಂಟ್ ಶಾಲೆ ಇದು ಮಾದರಿ. ಅವುಗಳು ಎಲ್ಲ ಜಮೀನು ದಾನ ಕೊಟ್ಟಿರ್ಬೋದು, ಅದು ಬೇರೆ ವಿಚಾರ. ಬಟ್ ನಮ್ಮ ಸ್ವಾರ್ಥ ಇದೆ, ಅವ್ರಿಗೇನು ಸ್ವಾರ್ಥ ಇಲ್ಲ. ನಾನು ಮಧು ಬಂಗಾರಪ್ಪನವ್ರಿಗೆ ನಾನು ಹೇಳಿದ್ದೇನೆ, ಇಡೀ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ಗಳಲ್ಲೂ ಕೂಡ ನಾನು ಮಾತಾಡ್ತೀನಿ. ಕಂಪಲ್ಸರಿ ಅಲ್ಯುಮಿನಿ ಅಸೋಸಿಯೇಷನ್, ಹಳೆ ವಿದ್ಯಾರ್ಥಿಗಳ ಸಂಘಗಳು ಕಂಪಲ್ಸರಿ ರಚನೆ ಆಗಬೇಕು. ಎಲ್ಲ ದೊಡ್ಡದಾಗಿ ಬೆಳೆದಿರ್ತಾರೆ, ಅವರೆಲ್ಲ ಏನೇನು ಬೇಕೋ ಆ ಶಾಲೆಗಳನ್ನು ಎಲ್ಲರೂ ಕೂಡ ಅವರವರು ಓದಂಥ ಶಾಲೆಗಳು ಗುರುಗಳಿಗೆ ಗೌರವ ಕೊಡುವಂಥ ಕೆಲಸ, ಅದು ಕೂಡ ಸಂಘಟನೆ ಆಗಬೇಕು ಅಂತ ಹೇಳಿದ್ದೇನೆ. ಸೊ ಇವತ್ತು ಎಲ್ಲರೂ ಕೂಡ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು. ಅವರು ಬದುಕಿನಲ್ಲಿ ಯಾವುದೂ ಶಾಶ್ವತ ಇಲ್ಲ, ಇಂಥ ಕೆಲಸಗಳು ಮಾತ್ರ ಶಾಶ್ವತವಾಗಿ ಹೋಗಬೇಕು. ಅದಕ್ಕೆ ಸರ್ಕಾರ ಅವರಿಗೆ ಅಭಿನಂದಿಸ್ತದೆ. ಅದಕ್ಕೋಸ್ಕರ ನಾನು ಹೊರಟಿಯವರು ಮಧು ಬಂಗಾರಪ್ಪನವರು ಎಷ್ಟೇ ಕಷ್ಟ ಇದ್ರೂ ಬರಬೇಕು ಅಂತೇಳಿ. ಸರ್, ಪ್ರತಿ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ ಸಿ ಎಂ. ಬಜೆಟಲ್ಲೇ ತೀರ್ಮಾನ ಮಾಡಿದ್ದು ಒಂದು 8,000 ಕೋಟಿ ರೂಪಾಯಿ ಅಷ್ಟು. ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ, ಆಡಳಿತದವ್ರಿಗೂ ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟಲ್ಲೇ 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿದ್ದೀವಿ. ಬೀದಿಗಳಿಗೆ ಒಂದಷ್ಟು ಹಣ, ಜಿಲ್ಲಾ ರೂರಲ್ ಪಂಚಾಯತಿ ಅದಕ್ಕೊಂದಷ್ಟು 25%, ಮಿಕ್ಕಿದ್ದು ಒಂದು 25% ಶಾಸಕರ ವಿವೇಚನೆ ಅದಕ್ಕೆ ಅವಕಾಶವನ್ನು ಮಾಡಬೇಕು. ಬಿಜೆಪಿ ಕೊಟ್ಟಿಲ್ಲ ಅಂತೇಳಿ ಸರ್ ಆರೋಪ ಈಗ ಶುರು ಮಾಡ್ತಾ ಇದ್ದೀವಿ. ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ, ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಂಡಿರೋರು ಜಾಗ್ರತೆ ಕಿತ್ಕೊಂಡ್ರು, ಅದು ಮಕ್ಕಳಿದ್ದಾರೆ. ನಾವು ಆ ಕೆಲಸ ಮಾಡೋದು ನಾವು ಅವರು. ಸರ್, ಬೆಂಗಳೂರಲ್ಲಿ ಸರ್ 40 ಶಾಲೆಗಳಿಗೆ ಉಸಿ ಬಾಂಬ್ ಬೆದರಿಕೆ ಕರೆ ಬರ್ತಾಯಿದೆ ಸರ್, ಪದೇ ಪದೇ ಈ ರೀತಿ ಬರ್ತದೆ. ಯಾವುದು ಇಲ್ಲ, ಅವೆಲ್ಲ ಸುಳ್ಳು. ಯಾರು ಗಾಬರಿ ಪಡ್ಕೋಬೇಕಾಗಿಲ್ಲ. ಬಟ್ ಮುನ್ನೆಚ್ಚರಿಕೆ ಅಂತ ನಮ್ಮ ಅಧಿಕಾರಿಗಳು ಸದನ ಸಮಾವೇಶ ಹೋಗ್ತಾ ಇದ್ದೀನಪ್ಪ. ನಮ್ಮ ಸರ್ಕಾರದವರು ಸರ್ ಜಿಎಸ್ಟಿ ವರ್ತಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. ಜಿಎಸ್ಟಿ ಸಣ್ಣ ಪುಟ್ಟ ಅಂಗಡಿಯವ್ರಿಗೆ ಸರ್ ನಾನು ಇನ್ನೂ ಅದ್ರ ಬಗ್ಗೆ ಇನ್ನೂ ಒಂದು ರಿಸರ್ಚ್ ಮಾಡ್ತಾ ಇದ್ದೀವಿ. ರಿಸರ್ಚ್ ಮಾಡಿ ಮಾತಾಡ್ತೀನಿ ಸರ್. ಬಿಜೆಪಿ ಅವ್ರ ತಮ್ಮ ಬಗ್ಗೆ ಸರ್ ಸಾಫ್ಟ್ವೇರ್ ಹುಡುಗಿಯರು ಸರ್ ಉದ್ಘಾಟಿಸಲಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು. ಇದೀಗ ನಾಳೆ ಈ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಉದ್ಘಾಟನೆ ಮಾಡುತ್ತಿರುವಂತಹ ಕರ್ನಾಟಕ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಈ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ.